ಫೋಟೋ ತೆಗಿಬೇಕಾ ನಿಂದು ನಗು ಗುಡ್ ಗರ್ಲ್ ಬಂದ 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 ಬರಲಿ ಎಲ್ಲೋಗಿದ್ದ ಬರಲಿ ಎಲ್ಲೋಗಿತ್ತಲ್ಲಿ ಗೈಸ್ ಇದೇ ನಮ್ಮ ಫಸ್ಟ್ ಔಟ್ಲೆಟ್ ಲಕ್ಸುರಿ ಕಲೆಕ್ಷನ್ಸ್. ಗೈಸ್ ಇದು ನಮ್ಮ 2ನೇ ಔಟ್ಲೆಟ್. ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನಮ್ಮ ಮನೇಲಿ ನಮ್ಮಮ್ಮ ಇಲ್ಲ, ನಮ್ಮಮ್ಮ ಒಂದು ಮದ್ವೆಗೆ ಹೋಗಿದ್ದಾರೆ. ಸೊ ಇವತ್ತು ಮನೆ ಕೆಲಸ ಎಲ್ಲ ನಂದೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ಲಾಗಲ್ಲಿ ನೋಡೋಣ ಬನ್ನಿ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಗೈಸ್ ಇದೆಲ್ಲ ನಿನ್ನೆ ನೈಟ್ ಊಟ ಮಾಡಿರೋ ಪಾತ್ರೆ, ನಿನ್ನೆ ನಮ್ಮಮ್ಮ ಮಾಡಿಟ್ಟೋಗಿರೋದು. ಸೊ ಈಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಕಸ ಗುಡಿಸ್ಬೇಕು. ಕಸ ಎಲ್ಲ ಗುಡಿಸ್ಬಿಟ್ಟು ಇದೆಲ್ಲ ಸ್ವಲ್ಪ ಬಟ್ಟೆ ಮಡಚಿಡ್ಬೇಕು. ಗೈಸ್ ಫಸ್ಟು ಪಾತ್ರೆ ತೊಳೆಯೋಣ. ಪಾತ್ರೆ ತೊಳೆದ್ಬಿಟ್ಟು ನೆಕ್ಸ್ಟ್ ಗ್ಯಾಸ್ ಕ್ಲೀನ್ ಮಾಡೋಣ. ಗ್ಯಾಸ್ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಕಸ ಗುಡಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಶಾಪಿಗೆ ಹೋಗೋಣ. ಇವತ್ತು ದಾವಸ್ಪೇಟೆ ಶಾಪಿಗೆ ಬೇರೆ ಹೋಗಬೇಕು, ಸ್ವಲ್ಪ ಸ್ಟಾಕ್ ತಗೊಂಡು ಹೋಗ್ಬೇಕು. ಈಗ ಇಲ್ಲಿರೋ ಪಾತ್ರೆ ಎಲ್ಲ ಮುಗಿಸಿ ತೊಳೆದ್ಬಿಟ್ಟು ರೆಡಿ ಮಾಡೋಣ. ಗೈಸ್ ಲೈಫು ಕಷ್ಟ ಅನ್ಕೊಂಡ್ರೆ ಕಷ್ಟ. ನಾವು ಏನೇ ಕೆಲಸ ಮಾಡಿದ್ರು ಖುಷಿಯಿಂದ ಈಸಿ ಅಂದರೆ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವುದೂ ಕಷ್ಟ ಅನಿಸಲ್ಲ. ನಾವು ಯಾವುದು ಈ ಕೆಲಸ ಮಾಡಬೇಕು ಆ ಕೆಲಸ ನಾನು ಯಾಕೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲದೂ ಕಷ್ಟ ಆಗುತ್ತೆ. ಯಾವುದೇ ಕೆಲಸ ಆದ್ರೂ ಖುಷಿಯಿಂದ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಸೊ ಎಲ್ಲದೂ ಚೆನ್ನಾಗೇ ಬರುತ್ತೆ. ಈಗ ಗ್ಯಾಸ್ ಕ್ಲೀನ್ ಮಾಡೋಣ. ನಮ್ಮಮ್ಮ ಬಂದು ನೋಡಿದ್ರೆ ಏನಂದ್ರು ಇಷ್ಟು ನೀಟಾಗೈತೆ, ನಾನು ಇಟ್ಕೊಳಲ್ಲ ಹಿಂಗೆ ಅನ್ಕೋಬೇಕು. ನಾವಾಗಲೂ ಮಾಡ್ತೀವ, ಡೈಲಿ ಮಾಡೋದು ಅವರು, ಅಪ್ರೂಪಕ್ಕೆ ಮಾಡೋದು ನಾವು. ಈ ಕೆಲಸ ಏನಪ್ಪ ಅಂದರೆ ಫುಲ್ಲು ಕಸ ಗುಡಿಸೋದು. ಕಸ ಗುಡಿಸ್ಬಿಡೋಣ. ಹಾಡು ಮೌನಗಳೇ ಸಾಕ್ಷಿಗಳು. ಗೈಸ್ ಕಸ ಗುಡಿಸಿದಾಯ್ತು. ಈಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಸೊ ಶಾಪ್ ಕಡೆ ಹೋಗೋಣ ಬನ್ನಿ. ಗೈಸ್ 6 ಪ್ಯಾಕ್ ಇದ್ದಿದ್ದು ಎಲ್ಲ ಹೋಗ್ಬಿಟ್ಟೈತೆ, ಸ್ವಲ್ಪ ಫ್ಯಾಟ್ ಆಗಿಬಿಟ್ಟೈತೆ, ಬಲ್ಕಾಗಿ ಕಾಣಿಸ್ತಾ ಇದ್ದೀನಿ. ರೀಸನ್ ಏನಪ್ಪ ಅಂದರೆ ನಂದು ಲೋಯರ್ ಬ್ಯಾಕ್ ಇಂಜುರಿ ಆಗಿತ್ತು. ಸೊ ಆಗಲೇ ಒಂದು 5-6 ತಿಂಗಳಿಂದ ವರ್ಕೌಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಫ್ಯಾಟ್ ಆಗಿಬಿಟ್ಟಿದ್ದೀನಿ. ಡಯಟ್ ಬಿಟ್ಬಿಟ್ಟಿದೆ. ನಾನು ರೆಗ್ಯುಲರಾಗಿ ಡಯಟ್ ಮಾಡ್ತೀನಿ, ಸ್ವೀಟ್ ತಿನ್ನಲ್ಲ. ಸೊ ಈಗ ಸ್ವಲ್ಪ ಸ್ವೀಟೆಲ್ಲ ತಿನ್ಕೊಂಡು ಸ್ವಲ್ಪ ಬಲ್ಕ್ ಆಗಿಬಿಟ್ಟಿದ್ದೀನಿ. ಸೊ ಆದಷ್ಟು ಬೇಗ ಜಿಮ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇಂಜುರಿ ಇರೋದ್ರಿಂದ ವರ್ಕೌಟ್ ಮಾಡಬಾರ್ದು. ಸೊ ಅದಕ್ಕೆ ನಾನು ರೆಸ್ಟ್ ಮಾಡ್ತಾಯಿದ್ದೆ. ಒಂದು 3-4 ಕಡೆ ಡಾಕ್ಟ್ರು ತೋರಿಸ್ದೆ, ಬಟ್ ಏನೂ ಯೂಸ್ ಆಗ್ತಾಯಿಲ್ಲ. ನೋಡೋಣ, ಆದಷ್ಟು ಬೇಗ ಬರ್ತೀನಿ. ಗೈಸ್ ಈಗ ನೋಡ್ತಾ ಇದ್ದೀರಲ್ಲ ಫೋಟೋಸು, ನಾನು ಈ ಫಿಸಿಕ್ ಇದ್ದೆ, ಈಗಲೂ ಸೇಮ್ ಇದ್ದೀನಿ. ಬಟ್ ಏನಂದರೆ ಫ್ಯಾಟ್ ಜಾಸ್ತಿ ಆಗಿಬಿಟ್ಟಿದೆ ಅಷ್ಟೇ. ಬಟ್ ಆದಷ್ಟು ಬೇಗ ಫ್ಯಾಟ್ ಲಾಸ್ ಮಾಡಿ ಬಾಡಿನ ಒಳ್ಳೆ ಶೇಪ್ಗೆ ತರೋ ಪ್ರಯತ್ನ ಮಾಡೇ ಮಾಡ್ತೀನಿ. ಸೊ ಇದೇ ಥರ ನಿಮಗೂ ಈ ಫಿಟ್ನೆಸ್ ಬೇಕು ಅಂದರೆ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತಾ ಇರಿ. ನಾನೇನೇನು ಡಯಟ್ ಫಾಲೋ ಮಾಡ್ತೀನಿ, ಯಾವ ಥರ ವರ್ಕೌಟ್ ಮಾಡ್ತೀನಿ ಅಂತ ನೀವೂ ತಿಳ್ಕೊಂಡು ನೀವು ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನಾನು ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಗೈಸ್ ಸ್ನಾನ ಆಯಿತು. ಸೊ ಈಗ ರೆಡಿ ಆಗಿಬಿಟ್ಟು ಹೋಗೋಣ. ಗೈಸ್ ಇವತ್ತು ನಾನು ವೇರ್ ಮಾಡ್ತಿರೋ ಔಟ್ಫಿಟ್ ಯಾವುದು ಅಂದರೆ ನೋಡಿ, ಲೆನಿನ್ ಚೆಕ್ ಶರ್ಟು, ಕ್ರೀಮ್ ವಿತ್ ವೈಟು, ಅದಕ್ಕೆ ಬ್ಲ್ಯಾಕ್ ಕಲರು ವೈಟ್ ಲೆಗ್ಗು ಬ್ಯಾಗಿ ಪ್ಯಾಂಟು, ಇದಕ್ಕೆ ಒಂದು ವೈಟ್ ಶೂಸ್ ಸ್ನೀಕರ್ಸ್ ಹಾಕಿದ್ರೆ ಸಕ್ಕದಾಗಿ ಕಾಣುತ್ತೆ. ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಕಾಂಬಿನೇಷನ್ ಹೇಗಿದೆ, ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ರೆಡಿಯಾಗಿ ಹೋಗೋಣ. ಗೈಸ್ ಔಟ್ಫಿಟ್ ರೆಡಿಯಾಗಿದೆ. ಸೊ ಈಗ ಇದಕ್ಕೆ ಒಂದು ವೈಟ್ ಶೂಸ್ ಹಾಕೋಣ. ವೈಟ್ ಶೂಸ್ ಹಾಕ್ಕೊಂಡು ನೋಡಿ, ವೈಟ್ ಶೂಸ್ ಯಾವುದು ಅಂದರೆ ವೈಟ್ ಶೂಸು ನಾನು ಇದನ್ನು ಹಾಕೋಣ ಆಯಿತಾ. ವೈಟ್ ನೈಕಿ ಸ್ನೀಕರ್ಸ್ ಹಾಕೋಣ. ಈಗ ಇದು ವೈಟ್ ಸ್ನೀಕರ್ಸ್ ಹಾಕೋಣ. ಬೈಸ್ ಫೈನಲಿ ನನ್ನ ಔಟ್ಫಿಟ್ ರೆಡಿ ಆಯಿತು. ಸೊ ಈಗ ಶಾಪ್ ಹತ್ರ ಹೋಗೋಣ. ಶಾಪ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಸ್ಟಾಕ್ ಹಾಕ್ಕೊಂಡು ದಾವಸ್ಪೇಟೆಗೆ ಹೋಗೋಣ. ಈಗ ಇನ್ನೂ ತಿಂಡಿ ತಿಂದಿಲ್ಲ, ಹೋಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು
ಸೊ ಬೇಗ ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ದಾವಸ್ಪೇಟೆಗೆ ಹೋಗೋಣ. ಹೆಂಗಾಸಿ ಬಂದೆ? ಯಾಕೆ ಬಂದೆ? ಫೋಟೋ ತೆಗಿಬೇಕಾ ನಿಂದು? ನಗು. ಗೈಸ್, ಇದೇ ನಮ್ಮ ಫಸ್ಟ್ ಔಟ್ಲೆಟ್ ಲಕ್ಸುರಿ ಕಲೆಕ್ಷನ್ಸು. ಇದು ಆಲ್ಮೋಸ್ಟ್ ಒಂದು 8 ವರ್ಷ ಆಯಿತು. ತುಮಕೂರಲ್ಲಿ ಸ್ಟೇಡಿಯಂ ಹತ್ರ ಹನುಮಂತಪುರ ಮೇನ್ ರೋಡಲ್ಲಿದೆ. 8 ವರ್ಷದಿಂದ ಸ್ಟಾರ್ಟ್ ಮಾಡಿ ಇದು ಫಸ್ಟ್ ಔಟ್ಲೆಟು. ಪಕ್ಕದ್ದು ನಮ್ಮ ಜ್ಯೂಸ್ ಸೆಂಟ್ರು, ಅದು ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆಯಿತು. ಅದು ನನ್ನ ಸೆಕೆಂಡ್ ಬಿಸ್ನೆಸ್ಸು. ಇನ್ನೊಂದು ನೆಕ್ಸ್ಟ್ ದಾಬಸ್ಪೇಟೆಯಲ್ಲಿ ನಮ್ಮ 2ನೇ ಔಟ್ಲೆಟು ಬಟ್ಟೆ ಅಂಗಡಿ ಇದೆ, ಅದು ನನ್ನ 3ನೇ ಬಿಸ್ನೆಸ್ಸು. ಗೈಸ್, ಈ ಅಂಗಡಿನ ನೋಡ್ಕೊಳ್ಳೋದು ಗುರು. ನೋಡಿದ್ದೀರಾ ತುಂಬ ವೀಡಿಯೋದಲ್ಲಿ. ಈ ಅಂಗಡಿ ಓನರು, ನಾನು ಇವನ್ನ ಓನರ್ ಅಂತೀನಿ. ಈ ಅಂಗಡಿನ ನೋಡ್ಕೊಳ್ಳೋದು ಗುರು. ಇವನು ಆಲ್ಮೋಸ್ಟ್ ಇವನೇ ಫುಲ್ ಎಲ್ಲ ಮೇಂಟೈನ್ ಮಾಡೋದು. ನಾನು ಜಾಸ್ತಿ ಇರಲ್ಲ ಇಲ್ಲಿ ನೋಡಿ. ಬಾಯ್, ಗುಡ್ ನೈಟ್, ಬಾಯ್ ಬಾಯ್. ಗೈಸ್, ಈಗ ಸ್ಟಾಕ್ ಹಾಕ್ಕೊಂಡಿದ್ದಾಯ್ತು. ತುಮಕೂರಿಂದ ದಾಬಸ್ಪೇಟೆಗೆ ಹೋಗೋಣ. ಗೈಸ್, ಇದು ನಮ್ಮ 2ನೇ ಔಟ್ಲೆಟು. ಇದಿರೋದು ದಾಬಸ್ಪೇಟೆಯಲ್ಲಿ. ತುಮಕೂರಿಂದ ಬೆಂಗಳೂರು ವಯಾ ಸರ್ವಿಸ್ ರೋಡು, ದಾಬಸ್ಪೇಟೆಯಲ್ಲಿ ಸರ್ವಿಸ್ ರೋಡಲ್ಲಿ, ಅಂದರೆ ICICI ಬ್ಯಾಂಕ್ ಪಕ್ಕನೇ ಇರೋದು. ಗೈಸ್, ಎಂಟ್ರಿ ಆಗ್ತಿದೆ ಹಂಗೆ ಬೋರ್ಡಲ್ಲಿ ನಾನೇ ಕಾಣ್ತೀನಿ, ಲಕ್ಸುರಿ ಕಲೆಕ್ಷನ್ಸ್ ಅಂತ ನೋಡಿ. ಇವನು ಕಪ್ಪೆ, ಇವನು ತೆಗಣೆ. ನಮ್ಮ ಅಂಗಡಿಯಲ್ಲಿ ಕಪ್ಪೆ, ಒಂದು ತೆಗಣೆ. ನಮ್ಮ ಅಂಗಡಿ ಕಪ್ಪೆ ತೆಗಣೆ. ಅವರು ಕಪ್ಪೆ ತೆಗಣೆ ಯಾರು ಅಂತ ಗೊತ್ತಲ್ವಾ? ಇದು ನಮ್ಮ 2ನೇ ಔಟ್ಲೆಟು ಗೈಸ್. ಇದು ದಾಬಸ್ಪೇಟೆಯಲ್ಲಿರೋದು. ಇದನ್ನು ನೋಡ್ಕೊಳ್ಳೋದು ಇವರೇ, ಮಿಸ್ಟರ್ ದಯಾನಂದ್ ಅಂತ ಹೇಳ್ಬಿಟ್ಟು. ನಮ್ಮ 2ನೇ ಅಂಗಡಿ ಓನರ್ ಇವರೇ. ದಯಾ, ಏನಪ್ಪ ಸಮಾಚಾರ? ತಿಂಡಿ ಮಾಡ್ದಾ? ಹೆಂಗೆ ನಡೀತಾಯ್ತಲ್ಲ ಬಿಸ್ನೆಸ್? ಪರವಾಗಿಲ್ಲ, ನಡೀತಾಯ್ತಾ? ಗೈಸ್, ಪಾಪ ನಮ್ಮ ಗುರು ಎಲ್ಲ ವಿಡಿಯೋದಲ್ಲೂ ಬರೋನು. ನಮ್ಮ ದಯಾ ಯಾವ ವಿಡಿಯೋದಲ್ಲೂ ಬರ್ತಾ ಇರಲಿಲ್ಲ. ತುಂಬ ಸಲ ಹೇಳಿದ್ದ, ನನಗೂ ಯಾವುದೂ ಚಾನ್ಸ್ ಸಿಕ್ಕಿರಲಿಲ್ಲ. ನೋಡಿ, ಇವನೇ ನಮ್ಮ 2ನೇ ಅಂಗಡಿ ಓನರು. ಏನು ದಯಾ ಸಮಾಚಾರ? ಹಾಂ, ಏನು ತಿಂದೆ ತಿಂಡಿ? ಗೈಸ್ ನೋಡಿ, ನಮ್ಮ ಅಂಗಡಿಗೆ ಎಷ್ಟು ಧೈರ್ಯವಾಗಿ ಬರುತ್ತೆ ನೋಡಿ ಗೈಸ್. ನಮ್ಮ ಅಂಗಡಿಗೆ ನಾಯಿಗಳೆಲ್ಲ ಆರಾಮಾಗಿ ಬಂದು ಹೋಗ್ಬಿಡ್ತವೆ. ಏಯ್ ಬುಡ್ಡಿ, ಯಾಕೆ ಬಂದಿದ್ದು ನೀನು ಅಂಗಡಿ ಒಳಿಕೆ? ಹಾಂ, ಬಾಯ್ ಕೂತ್ಕ. ಬಟ್ಟೆ ಎಲ್ಲ ಗಲೀಜಾಗಲ್ವೇನೆ? ಯಾಕೆ ಬಂದಿದ್ದು ನೀನು? ಇದಲ್ಲ ಮೇಕೆ. ಹಾಂ ದುಬ್ಳಿ, ಹಾಂ ಯಾಕೆ ಬಂದಿದ್ದು ನೀನು? ಗೈಸ್ ನೋಡಿ, ನಮ್ಮ ಅಂಗಡಿಲಿ ಯಾರೂ ಇಲ್ಲ, ಅಲ್ಲಿ ಯಾರೂ ಇರಲಿಲ್ಲ ಆಯಿತಾ. ನಾವು ಈ ಕಡೆ ಇದ್ವಿ, ಸೀದಾ ಒಳಗೆ ಬಂದ್ಬಿಟ್ಟವಳೆ ದುಬ್ಳಿ. ಅವಳು ದುಬ್ಳಿ 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 ಶೇಖನ್ ಕೊಡೆ ದುಬ್ಳಿ. ಹಾಂ, ಶೇಖನ್ ಕೊಡೆ. ಏಯ್ ಕೆರ್ಕಿ, ಶೇಖನ್ ಕೊಡು. ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಇಲ್ಲಿ ಸುಮಾರು ನಾಯಿಗಳು ಐತಾಯ್ತಾ ನಮ್ಮ ಶಾಪ್ ಔಟ್ಸೈಡಲ್ಲ. ಸೊ ಅವು ಎಲ್ಲ ಸೀದಾ ಒಳಗೆ ಬಂದ್ಬಿಡ್ತವೆ. ಅವು ಯಾವುದಕ್ಕೂ ಭಯ ಇಲ್ಲ, ಅಂದರೆ ಅಷ್ಟು ಫ್ರೆಂಡ್ಲಿ ಆಗಿದ್ದಾವೆ ಆಯಿತಾ. ಇದು ಅಷ್ಟೇ, ಯಾರಿಗೂ ಅಂದರೆ ಯಾರಿಗೂ ಕಚ್ಚಲ್ಲ, ಏನಿಲ್ಲ. ಒಂದೇ ಒಂದೈತೆ ಡುಮ್ಮ ಅಂತ, ನನ್ನ ಮಗನ ಮಾತ್ರ ಚಪ್ಪಲಿ ಎತ್ಕೊಂಡು ಓಡ್ತಾ ಇರುತ್ತೆ. ಸೊ ಈಗ ಊಟ ಕೊಟ್ಟರೆ ಆರಾಮಾಗಿ ತಿನ್ಕೊಂಡು ಹೋಗ್ತೇವೆ. ಇವಳು ದುರಾಂಕರ, ದುರಾಂಕರ ತಿನ್ನಲೇ. ಇನ್ನೂ ಇಬ್ಬರು ಅವರೇ, ಗಂಡು ಬಶೀರ್ ಮತ್ತು ಜುಟ್ಟ ಅಂತ ಹೇಳ್ಬಿಟ್ಟು. ಗೈಸ್, ನಿಮ್ಮದೇ ಮಲ್ಲಿಕಾಗ್ಬಿಟ್ಟವಳೆ ಗೈಸ್. ಬುಡ್ಡಿ ತಿಂದ್ಲು, ಮಲ್ಲಿಕಂಡ್ಲು ಅಷ್ಟೇ. ಡುಮಾ, ಡುಮಾ ಬರಲ್ಲ ಬರಲ್ಲ ಬರಲ್ಲ, ಹೋಗ್ಬೇಡ ಬರ. ಗೈಸ್, ಇವನೇ ಡುಮ್ಮ, ಚಪ್ಪಲಿ ಕತ್ಕೊಂಡು ಹೋಗೋನು. ಬರಲಿ ಡುಮಾ, ಬರಲ್ಲ 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 ಬರಲಿ ಬರಲಿ. ಹೌದಾ ಡುಮಾ? ಬಂದ 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 ಬಂದ. ಬರಲಿ ಬರಲಿ ಬರಲಿ. ಎಲ್ಲೋಗಿದ್ದವು ಎಲ್ಲೋಗಿದ್ದ? ಬರಲಿ ಬರಲಿ, ಎಲ್ಲಿ ಎಲ್ಲೋಗಿತ್ತಲ್ಲಿ? ಐ ಐ ಐ ಡುಮ್ಮ, ಚಪ್ಪಲಿ ಕಳ್ಳ ಅವನು. ಚಪ್ಪಲಿ ಕಳ್ಳ ಬಂದ್ಬಿಟ್ಟ. ಚಪ್ಪಲಿ ಕಳ್ಳ ನೀನೇನ? ಚಪ್ಪಲಿ ಕಳ್ಳ, ಚಪ್ಪಲಿ ಕಳ್ಳ. ಏಯ್ ಸಾಕು ನಡಿಯ. ಗೈಸ್, ಇವತ್ತಿನ ಲಾಗ್ ಇಲ್ಲಿ ಮುಗೀತು. ಟೈಮು 10:15 ಆಯಿತು, ಶಾಪ್ ಕ್ಲೋಸ್ ಮಾಡೋ ಟೈಮು. ಸೊ ನಮ್ಮ ಟಿಂಕು ಆಗಲೇ ಒಳಗೆ ಬಂದವನೇ. ಗುರು ಕ್ಲೋಸ್ ಮಾಡಪ್ಪ. ಅವನು ನಮ್ಮ ಶಿಷ್ಯ ಆಗಲೇ
ಬ್ಯಾಗ್ ಎತ್ಕೊಂಡು ಹೋಗಕ್ಕೆ ರೆಡಿ ಆಗೋನೆ.